ಮಾರೀಚ, ನಾನು ಮತ್ತೆ ಬಂದಿದ್ದೇನೆ. ಓ ರಾವಣೇಶ್ವರ, ಇಷ್ಟು ಬೇಗ ನಿನ್ನನ್ನು ಮತ್ತೆ ನೋಡುತ್ತೇನೆ ಎಂದುಕೊಂಡಿರಲಿಲ್ಲ. ನನ್ನ ಸೋದರಿ ಶೂರ್ಪನಖಿ ಲಂಕೆಗೆ ಬರದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ. ಮತ್ತೆ ನಿಮ್ಮನ್ನು ಸೀತಾಪಹರಣಕ್ಕೆ ನೆರವಾಗು ಎಂದು ಕೇಳುತ್ತಿರಲಿಲ್ಲ. ಏನು, ಸೀತಾಪಹರಣದ ಬಗ್ಗೆ ಮತ್ತೆ ಆಲೋಚನೆಯೇ? ಬೇಡ ರಾವಣ, ಕುಲನಾಶಕವಾದ ಅಂತ ದುಷ್ಟ ಆಲೋಚನೆಯನ್ನು ಮಾಡಬೇಡ. ಮಾರೀಚ, ನೀನು ನನ್ನ ಸ್ಥಾನದಲ್ಲಿದ್ದರೆ ನಿನ್ನ ಸೋದರಿಗೆ, ನನ್ನ ಸೋದರಿ ಶೂರ್ಪನಖಿಗಾದಂಥ ಅವಮಾನವಾಗಿದ್ದರೆ ನೀನು ಇಂಥ ಆಲೋಚನೆಯನ್ನೇ ಮಾಡುತ್ತಿದ್ದೆ. ಅಂದರೆ ನಿನ್ನ ಸೋದರಿ ಶೂರ್ಪನಖಿಗೆ ಏನಾಯಿತು ರಾವಣ? ಅದನ್ನು ನೆನೆಸಿಕೊಂಡರೆ ನನ್ನ ರಕ್ತ ಕೋತ ಕೋತನೆ ಕುದಿಯುತ್ತದೆ ಮಾವ. ನಿರಪರಾಧಿಯಾದ ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ವಿರೂಪಗೊಳಿಸಿದ್ದಾರೆ. ಇಂತಹ ಕಾರ್ಯವನ್ನು ಯಾರು ತಾನೇ ಸಹಿಸಲು ಸಾಧ್ಯ? ಇಲ್ಲ ರಾವಣ, ಶೂರ್ಪನಖಿಯಿಂದಲೂ ಏನೋ ಅಪಚಾರ ನಡೆದಿರಬೇಕು. ಇಲ್ಲವಾದರೆ ಅವರು ಅಂಥ ಶಿಕ್ಷೆ ಕೊಡುತ್ತಿರಲಿಲ್ಲ. ಮಾವ, ಅವಳು ರಾಮನನ್ನು ಬಯಸಿರಬಹುದು. ಅದು ದೊಡ್ಡ ಅಪಚಾರವೇ? ಅದಕ್ಕೆ ಇಂತಹ ಕ್ರೂರ ವರ್ತನೆಯೇ? ಹಾಗಲ್ಲ ರಾವಣ. ಮಾವ, ನಿನ್ನ ತರ್ಕವು ನನಗೆ ಬೇಕಾಗಿಲ್ಲ. ನನ್ನ ಸೋದರಿಗಾದ ಅಪಮಾನಕ್ಕೆ ತಕ್ಕ ಪ್ರತೀಕಾರವನ್ನು ನಾನು ತೀರಿಸಿಕೊಳ್ಳಲೇಬೇಕು. ಅದಕ್ಕೆ ಸೀತಾಪಹರಣ ಒಂದೇ ತಕ್ಕ ಮಾರ್ಗ. ನೀನದಕ್ಕೆ ನನಗೆ ಸಹಕರಿಸಲೇಬೇಕು. ರಾಮನ ಶೌರ್ಯ ಪರಾಕ್ರಮಗಳು ಕಡಿಮೆ ಏನಿಲ್ಲ ರಾವಣ. ನನ್ನ ಶೌರ್ಯ ಪರಾಕ್ರಮಗಳು ಕಡಿಮೆ ಏನಲ್ಲ. ವೀರಾದಿ ವೀರರಾದ ಸೋದರರಿದ್ದಾರೆ. ವೀರ ಪುತ್ರರೊಡನೆ ಸೇರಿ ಆ ರಾಮನನ್ನು ನಾಮಾವಶೇಷ ಮಾಡುತ್ತೇನೆ. ನೀನಂದುಕೊಂಡಷ್ಟು ಸುಲಭವೇ? ಬರೀ ಸುಲಭವಲ್ಲ, ಸುಲಭದಲ್ಲಿ ಸುಲಭ. ಮಾಯಾ ವಿದ್ಯೆಯಲ್ಲಿ ನಿಷ್ಣಾತನಾದ ನೀನು ನನ್ನೊಂದಿಗಿದ್ದರೆ ಅದು ಅತಿ ಸುಲಭ. ಈಗಲೇ ನನ್ನ ಪುಷ್ಪಕ ವಿಮಾನವನ್ನು ಏರು. ಏನು ಮಾಡಬೇಕೆಂಬುದನ್ನು ನಾನು ಹೇಳುತ್ತೇನೆ. ತಾಳು ರಾವಣ, ತಾಳು. ನನಗೊಂದಷ್ಟು ಯೋಚಿಸಲು ಅವಕಾಶ ಕೊಡು. ದೇವಿ, ಇದೇನಿದು ಆಶ್ಚರ್ಯ? ಏಕೆ ಸ್ವಾಮಿ, ಏನಾಯಿತು? ಇಷ್ಟು ವರ್ಷ ಸಂಪೂರ್ಣ ತಪಸ್ವಿನಿ ಅಂತಿದ್ದ ನೀನು ಇಂದು ಬೇರೆ ರೀತಿ ಕಾಣುತ್ತಿರುವೆ. ಬೇರೆ ರೀತಿಯಲ್ಲಿ ಎಂದರೆ? ಈ ಆಭರಣಗಳು ನಿನ್ನ ದೇಹವನ್ನು ಅಲಂಕರಿಸಿ ಆನಂದ ಪಡುತ್ತಿರುವಂತಿದೆ. ಅಯೋಧ್ಯೆಗೆ ಹಿಂದಿರುಗುವ ಸಮಯ ಸನ್ನಿಹಿತವಾಗುತ್ತಿದೆ ಎಂಬ ಸಂತೋಷದಲ್ಲಿ ಅತ್ತಿಗೆ ಆಭರಣಗಳನ್ನು ಧರಿಸಿರಬೇಕು. ಅದು ಒಂದು ರೀತಿ ನಿಜ. ಜೊತೆಯಲ್ಲಿ ಅನಸೂಯ ದೇವಿಯವರು ಆಶೀರ್ವದಿಸಿಕೊಟ್ಟ ಆಭರಣಗಳಲ್ಲಿ ಕೆಲವನ್ನಾದರೂ ಈ ದಿನ ಧರಿಸಬೇಕೆನ್ನಿಸಿತು. ಏಕೆ ಸ್ವಾಮಿ, ಧರಿಸಬಾರದಿದ್ದೆ? ಇಲ್ಲ ದೇವಿ, ನಿನ್ನ ಮನಸ್ಸಿಗೆ ಸಂತೋಷ ಕೊಡುವ ಯಾವ ಕಾರ್ಯವನ್ನು ನೀನು ಮಾಡಿದರೂ ನನಗೆ ಬೇಸರವಾಗುವುದಿಲ್ಲ. ಅತ್ರಿ ಮಹರ್ಷಿಗಳು ಮತ್ತು ಅನಸೂಯ ದೇವಿಯವರ ಶುಭಾಶೀರ್ವಾದದಿಂದ ಇನ್ನುಳಿದ ಅವಧಿಯನ್ನು ಸುಖಕರವಾಗಿ ಕಳೆಯಬಹುದು ಸಹೋದರ. ಮಾವ, ನಿನ್ನ ಯೋಚನೆ ಮುಗಿಯಿತೆ? ಏನು ನಿನ್ನ ನಿರ್ಧಾರ? ಹೇಳುತ್ತೇನೆ ರಾವಣ, ಖಂಡಿತ ಹೇಳುತ್ತೇನೆ. ಲೋಕದಲ್ಲಿ ಪ್ರಿಯವಾದ ಮಾತುಗಳನ್ನು ಆಡತಕ್ಕವರು ಸುಲಭವಾಗಿ ಸಿಗುತ್ತಾರೆ.
ಆದರೆ ಅಪ್ರಿಯವಾದರೂ ಶ್ರೇಯಸ್ಕರವಾದ ಮಾತುಗಳನ್ನು ಆಡತಕ್ಕವರೂ ಇಲ್ಲ, ಕೇಳತಕ್ಕವರೂ ಇಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನೀನು ನನಗೆ ಅಪ್ರಿಯವಾದುದನ್ನೇ ಹೇಳುತ್ತೀಯೋ? ಅಪ್ರಿಯವಾದರೂ ಹಿತಕರವಾದ ಮಾತನ್ನೇ ಹೇಳಬೇಕೆಂದಿದ್ದೇನೆ ರಾವಣ. ಚಪಲ ಚಿತ್ತನಾದ ನಿನಗೆ ರಾಮನ ನಿಜವಾದ ಶಕ್ತಿಯ ಅರಿವಿಲ್ಲ. ಏನು ಹಾಗಂದರೆ? ಹೌದು ರಾವಣ, 1 ವರ್ಷ. ಹೌದು, ಇನ್ನು ಒಂದೇ ವರ್ಷದಲ್ಲಿ ನಾವು ನಮ್ಮ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗುತ್ತೇವೆ. ನಮಗಾಗಿ ನಿರೀಕ್ಷೆ ಮಾಡುತ್ತಿರುವ ನಮ್ಮ ತಾಯಿಯಂದರು, ನಮ್ಮ ಸೋದರರಾದ ಭರತ ಶತ್ರುಘ್ನರು, ಸೀತೆಯ ಸೋದರಿಯರೊಂದಿಗೆ ನಾವು ಮೊದಲಿನಂತೆ ಸಂತೋಷದಿಂದ ಬಾಳಬಹುದು. ಹೌದು ಸಹೋದರ, ಅವರ ನೆನಪಿನಲ್ಲಿ ನಾವು ಸಂಕಟ ಪಡುತ್ತಿರುವಂತೆ ಅವರು ನಮ್ಮ ನೆನಪಿನಲ್ಲಿ ದುಃಖ ಪಡುತ್ತಿರುತ್ತಾರೆ. ನಾವು ಹಿಂದಿರುಗುವುದರಿಂದ ಅವರ ದುಃಖವೂ ನಿವಾರಣೆಯಾಗುತ್ತದೆ. ಲಕ್ಷ್ಮಣನ ಮಾತು ನಿಜ ಸ್ವಾಮಿ. ನಮ್ಮ ವನವಾಸದ ಕಷ್ಟಗಳನ್ನು ನೆನೆದು ಅವರೆಲ್ಲ ನಮಗಿಂತ ದುಃಖಿಗಳಾಗಿರುತ್ತಾರೆ. ಅವರಿಗೆ ಮತ್ತೆ ಸಂತೋಷವಾಗುವುದೇ ಮುಖ್ಯ. ಹೌದು ಜಾನಕಿ, ನಿನ್ನ ಮಾತು ನಿಜ. ಆದರೆ ಅರಮನೆಯಲ್ಲಿರಲಿ ಅರಣ್ಯದಲ್ಲಿಯೇ ಇರಲಿ, ಸುಖ ದುಃಖಗಳ ಆಟ ತಪ್ಪುವುದಿಲ್ಲ. ಅಯೋಧ್ಯೆಯಲ್ಲಿ ನಮಗೆ ಸಂಕಟದ ಪ್ರಸಂಗಗಳು ಒದಗಿ ಬರಬಹುದು. ಹಾಗೆ ಈ ಅರಣ್ಯದಲ್ಲೂ ನಾವು ಎಷ್ಟೋ ಸಂತೋಷದ ಪ್ರಸಂಗಗಳನ್ನು ಅನುಭವಿಸಿದ್ದೇವಲ್ಲವೇ? ಅದಂತೂ ಸತ್ಯವಾದ ಮಾತು. ನಾವು ಅಯೋಧ್ಯೆಯಲ್ಲಿದ್ದಿದ್ದರೆ ಅರಣ್ಯದ ಈ ನಿಸರ್ಗ ಸೌಂದರ್ಯವನ್ನು ನೋಡಲಾಗುತ್ತಿತ್ತೆ. ಸೃಷ್ಟಿಯಲ್ಲಿ ಇಷ್ಟು ಬಗೆಯ ಹೂಗಳಿವೆ ಎಂದು ನನಗೆ ಗೊತ್ತೇ ಇರಲಿಲ್ಲ. ಹೂಗಳೆಂದ ಮೇಲೆ ನೆನಪಾಯಿತು. ಒಂದಿಷ್ಟು ಹೂಗಳನ್ನು ಬಿಡಿಸಿ ತಂದು ಹೂಮಾಲೆಯನ್ನು ಕಟ್ಟುತ್ತೇನೆ ಸ್ವಾಮಿ. ಹಾಗೆಯೇ ಆಗಲಿ. ಜಿಂಕೆ, ಮೊಲ, ನವಿಲುಗಳನ್ನು ಕಾಣುತ್ತಾ ಬಣ್ಣ ಬಣ್ಣ ಹೂಗಳಿಂದ ಮಾಲೆ ಕಟ್ಟುತ್ತಾ ನೀನು ಸಂತೋಷದಲ್ಲಿರುವುದನ್ನು ಕಂಡರೆ ನನಗೂ ಸಂತೋಷವೇ. ಚಿಕ್ಕಂದಿನಿಂದಲೂ ನನಗೆ ನಿಸರ್ಗ ಸೌಂದರ್ಯವನ್ನು ಕಾಣುವ ಆಸಕ್ತಿ ಇದೆ. ಆಗ ಕೃತಕವಾದ ಉದ್ಯಾನವನ, ಈಗ ಸಹಜವಾದ ಸುಂದರ ಪ್ರಕೃತಿ, ಅಷ್ಟೇ ವ್ಯತ್ಯಾಸ. ನನ್ನ ಹಿತವಚನದಿಂದ ನಿನ್ನ ದುರಭಿಪ್ರಾಯ ದೂರವಾದರೆ ಸಕಲ ರಾಕ್ಷಸರಿಗೂ ಮಂಗಳ ಉಂಟಾಗುತ್ತದೆ. ರಾಮನ ಕೋಪದಿಂದ ಈ ಲೋಕದಲ್ಲಿ ರಾಕ್ಷಸ ಕುಲವೇ ಇಲ್ಲದಂತಾಗಬಹುದು. ಏನೀ ವ್ಯರ್ಥಾಲಾಪ? ರಾಕ್ಷಸ ಕುಲವನ್ನು ನಾಶ ಮಾಡಲು ಆ ರಾಮನು ಎಷ್ಟರವನು? ನನ್ನ ಮಾತನ್ನು ಕೇಳು ರಾವಣ. ಆ ಸೀತೆ ನಿನ್ನ ವಿನಾಶದ ನಿಮಿತ್ತವಾಗಿಯೇ ಹುಟ್ಟಿದ್ದಾಳೋ ಏನೋ, ಯಾರು ಬಲ್ಲರು. ಇದರಿಂದ ನನಗಂತೂ ಆಪತ್ತು ಸಂಭವಿಸಬಹುದು. ನಿನ್ನ ಲಂಕಾಪಟ್ಟಣ, ಇಡೀ ರಾಕ್ಷಸ ಕುಲವೇ ನಾಶವಾಗಬಹುದು. ಸಾಕು ಮಾಡು ಮಾರೀಚ. ನೀನು ಹೇಳುತ್ತಿರುವುದು ಪ್ರಿಯ ವಚನವೂ ಅಲ್ಲ, ಹಿತವಚನವೂ ಅಲ್ಲ. ಆ ರಾಮನು ತನ್ನ ತಂದೆಯಿಂದಲೇ ಪರಿತ್ಯಕ್ತನಾದವನು, ನನ್ನ ಸೋದರಿಯನ್ನು ವಿರೂಪಗೊಳಿಸಿದವನು, ಖರ ದೂಷಣ ಮೊದಲಾಗಿ 14,000 ರಾಕ್ಷಸರನ್ನು ಹತ ಮಾಡಿದವನು. ಲೋಕ ಮರ್ಯಾದೆಯನ್ನು ಮೀರಿದ ಕ್ಷತ್ರಿಯ ಕುಲಧರ್ಮನಾದ ಅವನ ಪತ್ನಿಯನ್ನು ಅಪಹರಿಸುವುದು ಅಪರಾಧವೇನಲ್ಲ. ನೀನು ತಪ್ಪು ತಿಳಿದಿರುವೆ ರಾವಣ. ರಾಮ ತನ್ನ ತಂದೆಯಿಂದ ಪರಿತ್ಯಕ್ತನಾದವನಲ್ಲ. ಅವನು ಲೋಕ ಮರ್ಯಾದೆಗಳನ್ನು ಮೀರಿದವನೂ ಅಲ್ಲ. ಅವನು ಗುಣಹೀನನೂ ಅಲ್ಲ. ಅವನ ಬಗ್ಗೆ ನಾನು ಚೆನ್ನಾಗಿ ಬಲ್ಲೆ. ಅವನು ಧರ್ಮ ಪಾಲಕನು. ಬಾಬಾ, ಶತ್ರುಗಳನ್ನು ಪ್ರಶಂಸೆ ಮಾಡುವುದು ಎಲ್ಲಿಂದ ಕಲಿತೆ? ಸೀತಾ ಸಹಿತ ಶ್ರೀರಾಮ ಅಪೂರ್ವ ತೇಜೋವಂತ. ಅವನ ಧನಸ್ಸಿನ ರಕ್ಷಣೆಯಲ್ಲಿರುವ ಸೀತೆಯನ್ನು ಅಪಹರಿಸುವುದು ಅಷ್ಟು ಸುಲಭದ ಮಾತಲ್ಲ. ಮಾರೀಚ, ನನ್ನ ಸಾಮರ್ಥ್ಯದ ಬಗ್ಗೆ ನಿನಗೆ ಸಂಶಯ ಬಂದಿರುವುದು ನನಗೆ ಅಚ್ಚರಿಯುಂಟು ಮಾಡುತ್ತಿದೆ.
ಮಹಾಪತಿವ್ರತೆಯಾದ ಸೀತೆ ಅಗ್ನಿ ಜ್ವಾಲೆಯಂತವಳು. ಅವಳನ್ನು ಅಪಮಾನಪಡಿಸಲು ಹೋದರೆ ನೀನೇ ಸುಟ್ಟು ಭಸ್ಮವಾಗಿ ಬಿಡ್ತೀಯೇ. ಮಕ್ಕಳಿಗೆ ಕತೆ ಹೇಳುವಂತೆ ಹೇಳಿ ನನ್ನನ್ನು ಹೆದರಿಸುತ್ತಿರುವೆಯ ಮಾವ? ರಾವಣ, ಕ್ರೋಧನಿಷ್ಠನಾದವನಿಗೆ ವಿವೇಕದ ಮಾತುಗಳು ರುಚಿಸುವುದಿಲ್ಲ. ನೀನು ಆತುರ ಪಡಬೇಡ. ಧರ್ಮಾತ್ಮನಾದ ವಿಭೀಷಣ ಮೊದಲಾದ ಹಿತೈಷಿಗಳೊಂದಿಗೆ ಸಮಾಲೋಚಿಸು. ಈ ಕಾರ್ಯದಿಂದ ಆಗಬಹುದಾದ ಅನರ್ಥಗಳ ಬಗ್ಗೆ ಚಿಂತಿಸು. ನನಗಂತೂ ನೀನು ಸೀತಾಪಹರಣ ಮಾಡುವುದಾಗಲಿ ರಾಮನೊಡನೆ ಹೋರಾಡುವುದಾಗಲಿ ಸೂಕ್ತವಲ್ಲವೆಂದೇ ತೋರುತ್ತದೆ. ನಿನ್ನ ಮಾತು ಮುಗಿಯಿತೆ ಅಥವಾ ಇನ್ನೂ ಇದೆಯೇ? ನನ್ನದೇ ಒಂದು ಅನುಭವವನ್ನು ಹೇಳುತ್ತೇನೆ, ಕೇಳು. ಹಿಂದೆ ನಾನು ಅರಣ್ಯದಲ್ಲಿ ಋಷಿ ಮುನಿಗಳನ್ನು ಕೊಲ್ಲುತ್ತಾ ಅವರ ತಪೋ ಯಜ್ಞಗಳನ್ನು ಭಂಗಗೊಳಿಸುತ್ತಾ ಅಲೆಯುತ್ತಿರುವಾಗ ವಿಶ್ವಾಮಿತ್ರರು ಬಾಲಕರಾದ ರಾಮ ಲಕ್ಷ್ಮಣರನ್ನು ಅಲ್ಲಿಗೆ ಕರೆತಂದರು. ಬಾಲಕರಾದ ರಾಮನು ನನ್ನನ್ನು ತನ್ನ ಬಾಣದಿಂದ ದೂರದ ಸಮುದ್ರದಲ್ಲಿ ಬೀಳುವಂತೆ ಮಾಡಿದ. ಇದು ತಮಗೆ ನೆನಪಿಲ್ಲವೇ? ಲಕ್ಷ್ಮಣ, ಈ ಮಾರೀಚನ ಮೇಲೆ ನಾನು ಮಾನವಾಸ್ತ್ರವನ್ನು ಪ್ರಯೋಗಿಸುವೆ. ಇದನ್ನು ಅವತ್ತೇ ಹೇಳಿದೆಯಲ್ಲ. ಬಾಲರಾಮನೇ ಅಷ್ಟು ಪರಾಕ್ರಮಿಯಾಗಿದ್ದನೆಂದರೆ ಈಗ ಪ್ರೌಢರಾಮ ಇನ್ನೆಷ್ಟು ಪರಾಕ್ರಮಿಯಾಗಿರಬಲ್ಲ. ಇತ್ತೀಚೆಗೆ ಅದರ ಅನುಭವವೂ ನಮಗಾಯಿತು. ಓಹೋ, ಅದರ ಅನುಭವವೂ ನಿಮಗಾಯಿತೆ? ಹೇಳಿ ಹೇಳಿ, ಕೇಳೋಣ. ತಾಪಸ ವೇಷದಲ್ಲಿದ್ದ ಅವರನ್ನು ಕಂಡು ಹಳೆಯ ದ್ವೇಷದಲ್ಲಿ ಕಾಡು ಮೃಗದ ವೇಷ ತಾಳಿ ಅವರತ್ತ ನುಗ್ಗಿದೆ. ವಾಯುವೇಗದಲ್ಲಿ ರಾಮ ಬಾಣವನ್ನು ಪ್ರಯೋಗಿಸಿದ. ಅದೃಷ್ಟವಶಾತ್ ನಾನು ತಪ್ಪಿಸಿಕೊಂಡೆ. ನನ್ನ ಜೊತೆಯಲ್ಲಿದ್ದ ಇಬ್ಬರು ರಾಕ್ಷಸರು ಹತರಾದರು. ಈಗ ಅವರು ತಪಸ್ವಿಗಳಾಗಿರುವುದನ್ನು ನೋಡಿದರೆ ಅವರ ಪರಾಕ್ರಮವೆಲ್ಲ ಹೊರಟು ಹೋಗಿರಬೇಕು. ಇದೇ ಸುಸಮಯ. ನಾವಿಬ್ಬರು ಹೋಗಿ ಹೊತ್ತುಕೊಂಡು ಬಂದು ತುಂಡು ತುಂಡಾಗಿ ಕತ್ತರಿಸುತ್ತೇವೆ. ಬೇಡ, ನೀವು ಹೋಗುವುದು ಬೇಡ. ಇವರಲ್ಲಿ ಆಗಿನ ಪರಾಕ್ರಮವು ಈಗಲೂ ಹಾಗೆಯೇ ಇದೆಯೇ ಇಲ್ಲವೇ ಎಂಬುದನ್ನು ನಾನೇ ಪರೀಕ್ಷಿಸುತ್ತೇನೆ. ಸ್ವಾಮಿ, ಅದು ನೋಡಿ, ಆ ಕಾಡು ಕೋಣ ನಮ್ಮ ಕಡೆಗೆ ನುಗ್ಗಿ ಬರುತ್ತಿದೆ. ಹೌದು ರಾವಣ, ಈ ಅರಣ್ಯವೆಲ್ಲವೂ ರಾಮಮಯವಾಗಿರುವಂತೆ ನನಗೆ ಭ್ರಮೆಯಾಗುತ್ತಿದೆ. ನಿನಗೆ ಭ್ರಮೆಯಾಗಿರುವುದು ನಿಜ ಮಾವ. ಆದರೆ ನಿನ್ನ ಮಾತುಗಳನ್ನು ಕೇಳುವಷ್ಟು ತಾಳ್ಮೆ ನನಗಿಲ್ಲ. ಆ ಹುಲು ಮಾನವ ರಾಮನ ಪತ್ನಿ ಸೀತೆಯನ್ನು ಅಪಹರಿಸುವುದರಿಂದ ನಿನ್ನ ಯಾವ ಮಾತುಗಳು ನನ್ನನ್ನು ವಿಮುಖಗೊಳಿಸಲಾರದು. ನೀನು ನನಗೆ ಸಹಾಯ ಮಾಡಲೇಬೇಕು. ದಂಡಕಾರಣ್ಯಕ್ಕೆ ನೀನು ನನ್ನೊಡನೆ ಬರಲೇಬೇಕು. ನೀನು ನನ್ನ ಆಶ್ರಿತ. ನನಗೆ ಸಹಾಯ ಮಾಡುವುದು ನಿನ್ನ ಕರ್ತವ್ಯ. ನೆನಪಿರಲಿ, ಇನ್ನು ನಾನು ನಿನ್ನ ಯಾವುದೇ ಮಾತುಗಳನ್ನು ಕೇಳಲಿಚ್ಛಿಸುವುದಿಲ್ಲ. ವಿನಾಶ ಕಾಲದಲ್ಲಿ ಬುದ್ಧಿಗೆ ಮಂಕು ಕವಿಯುತ್ತದೆ. ಇರಲಿ,
ವಿಧಿಯ ಸಂಕಲ್ಪ ರಾಮನ ಬಾಣದಿಂದಲೇ ನನಗೆ ಮುಕ್ತಿ ಎಂದಾದರೆ ನಾನು ತಾನೇ ಏನು ಮಾಡಬಲ್ಲೆ? ನಡೆ, ನಾನು ನಿನ್ನೊಡನೆ ಬರುವೆನು. ಸಹಜ ಸುಂದರವಾದ ಇದೇ ಅರಣ್ಯದಲ್ಲಿ ದುಷ್ಟ ರಾಕ್ಷಸರ ಆಪತ್ತೂ ಇದೆ ಅಲ್ಲವೇ ಅತ್ತಿಗೆ? ಹೌದು ಲಕ್ಷ್ಮಣ, ಇಂಥ ಸುಂದರವಾದ ನಿಸರ್ಗದಲ್ಲಿ ಅಂಥ ರಾಕ್ಷಸರ ಕ್ರೂರ ಕೃತ್ಯ, ಎಂತಹ ವಿಪರ್ಯಾಸ. ಜಾನಕಿ, ಲೋಕದ ಬದುಕಿನಲ್ಲಿ ಸುಖ ದುಃಖ, ಒಳ್ಳೆಯದು ಕೆಟ್ಟದು ಜೊತೆ ಜೊತೆಯಲ್ಲಿ ಇರುತ್ತವೆ. ಅದು ಸೃಷ್ಟಿ ನಿಯಮ. ಆಗಲಿ, ನೀನು ಹೋಗಿ ಬಾ. ಆದರೆ ವನದಲ್ಲಿ ನೀನು ಸಂಚರಿಸುವಾಗ ದುಷ್ಟ ಮೃಗಗಳ ಬಗ್ಗೆ, ರಾಕ್ಷಸರ ಬಗ್ಗೆ ಸ್ವಲ್ಪ ಎಚ್ಚರದಿಂದಿರು. ಪರ್ಣಕುಟೀರದಿಂದ ದೂರ ಹೋಗುವ ಧೈರ್ಯ ನನಗೆಲ್ಲಿ ಬರುತ್ತದೆ? ಹತ್ತಿರದಲ್ಲೇ ಹೂ ಬಿಡಿಸುತ್ತೇನೆ. ದೇವಿ, ನೀನು ಈ ದಿನ ಹೂ ಬಿಡಿಸಿ ತಂದು ಮಾಲೆ ಕಟ್ಟಬೇಡ. ಮುದ್ದಾದ ಒಂದು ದಂಡೆ ಕಟ್ಟು. ಅದನ್ನು ನಾನೇ ನನ್ನ ಕೈಯಾರೆ ನಿನಗೆ ಮುಡಿಸುತ್ತೇನೆ. ಹಾಗೇ ಆಗಲಿ ಸ್ವಾಮಿ. ಏಕೆ ಮಾರೀಚ, ನಿನ್ನ ಚಿಂತೆ ಇನ್ನು ಬಗೆಹರಿಯಲಿಲ್ಲವೇ? ಇಲ್ಲ ರಾವಣ, ನನಗೆ ಚಿಂತೆ ಹೆಚ್ಚಾಗಿದೆ. ಅದನ್ನು ಹೇಳಿದರೆ ನೀನು ಕೋಪಗೊಳ್ಳುವೆ. ನೀನು ನನ್ನ ಸಹಾಯಕ್ಕೆ ಬರುತ್ತಿರುವಾಗ ನಾನೇಕೆ ನಿನ್ನ ಮೇಲೆ ಕೋಪಿಸಿಕೊಳ್ಳಲಿ? ಅದು ಏನೆಂದು ಹೇಳು. ಆದರೆ ಒಂದು ನಿಬಂಧನೆ. ಏನದು? ನೀನು ನನಗೆ ಏನೇ ಹೇಳಿದರು ನನಗೆ ನೀನು ಸಹಾಯ ಮಾಡುವುದರಿಂದ ಹಿಂದೆ ಸರಿಯಬಾರದು. ನಾನು ನಿನ್ನೊಡನೆ ಬಂದ ಮೇಲೆ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ರಾವಣ. ಆದರೆ ಈ ಕಾರ್ಯದಿಂದ ಆಗಬಹುದಾದ ಅನರ್ಥಗಳ ಬಗ್ಗೆ ನೀನು ಯೋಚಿಸಬೇಕು ರಾವಣ. ಅದೆಲ್ಲ ಆಮೇಲೆ. ಕಾರ್ಯ ಸಾಧನೆ ಎಷ್ಟೇ ನನ್ನ ಗುರಿ. ರಾವಣ, ನಿನಗೆ ವಂಶಘಾತಕವಾದ ಈ ವಿಪರೀತ ಉಪದೇಶ ಮಾಡಿದ ಪಾತಕಿ ಯಾರು? ಯಾವ ನೀಚ ನಿನ್ನನ್ನು ಈ ಮರಣದ ಮಾರ್ಗದಲ್ಲಿ ಹೋಗಲು ಪ್ರೇರೇಪಣೆ ನೀಡಿದ? ನಿನ್ನ ಸುಖ ಜೀವನವನ್ನು ವಿನಾಶ ಮಾಡುವ ಈ ದುಷ್ಟ ಆಸೆಯನ್ನು ನಿನ್ನಲ್ಲಿ ತುಂಬಿದ ನಿನ್ನ ಹಿತಶತ್ರು ಯಾರವನು? ಮಾರೀಚ, ಬೇರೆ ಯಾರೂ ಈ ಮಾತನ್ನು ಹೇಳಿಲ್ಲ ಮಾರೀಚ. ತಾನೇ ಸ್ವತಃ ಅಪಮಾನಕ್ಕೆ ಗುರಿಯಾದ ನನ್ನ ಸೋದರಿ ಶೂರ್ಪನಖಿ ಹಾಗೂ ನನ್ನ ಆಪ್ತನಾದ ರಾಕ್ಷಸ ಅಕಂಪನ ಅವರು ಈ ಸೀತಾಪಹರಣದ ಉಪಾಯವನ್ನು ಹೇಳಿದವರು. ಇದು ಉಪಾಯವಲ್ಲ ರಾವಣ, ಅಪಾಯ. ಜಿತೇಂದ್ರಿಯನಲ್ಲದ ಕೋಪಾವೇಶಗಳಿಗೆ ಸುಲಭವಾಗಿ ವಶನಾಗುವ ನೀನು ರಾಜನಾಗಿರುವುದರಿಂದ ಇಡೀ ರಾಕ್ಷಸ ಕುಲವೇ ವಿನಾಶ ಹೊಂದುವ ಅಪಾಯಕ್ಕೆ ಸಿಲುಕಿದೆ. ನನಗೇನೋ ಆಪತ್ತು ಸಂಭವಿಸಬಹುದೆಂದು ನಾನು ವ್ಯಥೆ ಪಡುತ್ತಿಲ್ಲ ರಾವಣ. ನೀನು, ಸಮಸ್ತ ರಾಕ್ಷಸ ಕುಲ, ನಿನ್ನ ಬಂಧು ಬಾಂಧವರೆಲ್ಲ ಅನ್ಯಾಯವಾಗಿ ವಿನಾಶ ಹೊಂದುವಿರಲ್ಲ ಎಂದು ನನಗೆ ದುಃಖವಾಗುತ್ತಿದೆ ರಾವಣ. ಅದು ನಿನ್ನ ಭ್ರಮೆ ಮಾವ. ಸೀತಾಪಹರಣದ ನಂತರ ನಾನೆಷ್ಟು ಸಂತೋಷದಿಂದ ಇರುತ್ತೇನೆಂದು ನೀನೇ ನೋಡುವಿಯಂತೆ. ನೋಡಲು ನಾನೆಲ್ಲಿರುತ್ತೇನೆ? ಹೌದು ರಾವಣ, ಸೀತಾಪಹರಣವೆಂದರೆ ಮೊದಲು ನನ್ನ ಸಂಹಾರವಾಗುತ್ತದೆ. ನನ್ನ ನಂತರ ಆ ರಾಮ ನಿನ್ನನ್ನು ಬೇಗ ಸಂಹರಿಸುತ್ತಾನೆ. ಇದರಲ್ಲಿ ನನಗೆ ಎಳ್ಳಷ್ಟೂ ಸಂಶಯ ಕಾಣುತ್ತಿಲ್ಲ. ಮಾವ, ನನಗೆ ಸಹಾಯ ಮಾಡಿ ನೀನು ಸತ್ತರೆ ಸ್ವಾಮಿ ಕಾರ್ಯ ಮಾಡಿ ಕೃತಕೃತ್ಯನಾದಂತೆ. ಆಹಾ, ರಾವಣ ಎಂಥ ಸ್ವಾರ್ಥ! ಈಗ ಜನಸ್ಥಾನ ಕಾಣುತ್ತಿದೆ, ಅಲ್ಲಿ ಪಂಚವಟಿಯೂ ಕಾಣುತ್ತಿದೆ. ಈಗ ಮಾತು ಬೇಡ, ನಾವು ಇಲ್ಲಿಯೇ ಇಳಿಯೋಣ. ಮಾವ,
ಅದೇ ರಾಮನ ಪರ್ಣಕುಟೀರ. ಇನ್ನು ನಾವಂದುಕೊಂಡಂತೆ ನೀನು ಕಾರ್ಯ ತತ್ಪರನಾಗು. ರಾವಣೇಶ್ವರ, ಈಗಲೂ ನನ್ನ ಮನಸ್ಸು ಆತಂಕಗೊಂಡಿದೆ. ನನಗಾಗಿ ಮಾತ್ರವಲ್ಲ, ನಿನಗಾಗಿಯೂ ನಾನು ಆತಂಕಗೊಂಡಿದ್ದೇನೆ. ಆತಂಕಕ್ಕೆ ಕಾರಣವೇನು ಮಾವ? ರಾವಣ, ನೀನು ಕೈಗೊಂಡಿರುವ ಈ ಕಾರ್ಯ ವಿವೇಕದಲ್ಲ ಎಂದು ನನ್ನ ಭಾವನೆ. ನೀನು ರಾಮನೊಡನೆ ದ್ವೇಷ ಕಟ್ಟಿಕೊಂಡರೆ ಘೋರವಾದ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಇದೆ. ನಿನ್ನ ಈ ಕಾರ್ಯದಿಂದ ಭೋಗ ವಿಲಾಸಗಳಲ್ಲಿ ಸುಖವಾಗಿರುವ ರಾಕ್ಷಸ ಕುಲಕ್ಕೂ ಸಂತಾಪ ಉಂಟಾಗುತ್ತದೆ. ಮಾವ, ನಿನ್ನ ಉಪದೇಶವನ್ನು ನಿಲ್ಲಿಸುವೆಯಾ? ಲಂಕೇಶ, ಸುಂದರ ಸೌಧಗಳಿಂದ, ದೇವತಾ ಮಂದಿರಗಳಿಂದ, ಸಕಲ ಸಂಪತ್ತುಗಳಿಂದ ಶೋಭಾಯಮಾನವಾಗಿರುವ ನಿನ್ನ ಲಂಕಾ ನಗರ ಸೀತೆಯ ನಿಮಿತ್ತವಾಗಿ ವಿನಾಶ ಹೊಂದಬಹುದು. ಏನು? ನನ್ನ ಲಂಕಾ ನಗರಿ ವಿನಾಶ ಹೊಂದುವುದೇ? ಹೌದು ರಾವಣ, ರಾಮನನ್ನು ಸಾಮಾನ್ಯನೆಂದು ತಿಳಿಯಬೇಡ. ನೀನು ಇನ್ನಷ್ಟು ಕಾಲ ಸುಖ ಭೋಗಗಳನ್ನು ಅನುಭವಿಸಬೇಕೆಂದಿದ್ದರೆ ರಾಮನಿಗೆ ಅಪ್ರಿಯವಾದ ಕಾರ್ಯವನ್ನು ಕೈಗೊಳ್ಳದಿರುವುದೇ ಒಳ್ಳೆಯದು. ಮಾವ, ನನ್ನ ಶತ್ರುವನ್ನು ಪ್ರಶಂಸೆ ಮಾಡುತ್ತಾ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ರಾವಣ, ನಾನು ನಿನ್ನ ಶತ್ರುವಲ್ಲ, ಹಿತಚಿಂತಕ. ಸೀತೆಯನ್ನು ಅಪಹರಿಸುವುದು ಅಪಾಯಕಾರಿ ಎಂದು ನಾನು ಎಷ್ಟು ಹೇಳಿದರೂ ನೀನು ಕೇಳುತ್ತಿಲ್ಲ. ನೀನು ಈ ಅನುಚಿತವಾದ ಕಾರ್ಯವನ್ನು ಮಾಡಿದ್ದೇ ಆದಲ್ಲಿ ರಾಮನ ಬಾಣಗಳಿಗೆ ಸಿಕ್ಕಿ ನಿನ್ನ ಬಂಧುಗಳೊಡನೆ ಮೃತ್ಯುವಿಗೆ ತುತ್ತಾಗುವೆ ಎಂದು ನನ್ನ ವಿವೇಕ ಎಚ್ಚರಿಸುತ್ತದೆ. ಸಾಕು ನಿಲ್ಲಿಸು ಮಾವ. ನೀನು ಹೀಗೆ ಬಡಬಡಿಸುತ್ತಿದ್ದರೆ ನಾನು ನಿನ್ನನ್ನು ಶತ್ರು ಎಂದು ಪರಿಗಣಿಸಬೇಕಾಗುತ್ತದೆ. ಈ ಕ್ರೋಧವನ್ನು ಬಿಡು ರಾವಣ. ಪುರುಷೋತ್ತಮನಾದ ರಾಮನ ಶಕ್ತಿಯನ್ನು ಅರ್ಥ ಮಾಡಿಕೊ. ಬಾಯ್ ಮುಚ್ಚು. ಆ ರಾಮನು ಪುರುಷೋತ್ತಮನೂ ಅಲ್ಲ, ಅವನನ್ನು ಕಂಡು ಹೆದರುವ ಕಾರಣವೂ ಇಲ್ಲ. ಹೆಂಗಸೊಬ್ಬಳ ಮಾತಿಗೆ ರಾಜ್ಯವನ್ನು ಬಿಟ್ಟು ತಂದೆ ತಾಯಿಗಳನ್ನು ಬಿಟ್ಟು ಬಂದ ಅವನೊಬ್ಬ ಮಹಾಮೂರ್ಖ. ನನ್ನ ಸೋದರಿ ಶೂರ್ಪನಖಿಯನ್ನು ವಿರೂಪಗೊಳಿಸಿ ನನ್ನ ಸೋದರ ಸಂಬಂಧಿಗಳನ್ನು ಹತ ಮಾಡಿದ ನೀಚನಿಗೆ ತಕ್ಕ ಪ್ರತೀಕಾರ ಆಗಲೇಬೇಕು. ಅವನ ಪ್ರಾಣಕ್ಕಿಂತ ಪ್ರಿಯಳಾಗಿರುವ ಆ ಸೀತೆಯನ್ನು ಅಪಹರಿಸುವುದೇ ಅದಕ್ಕೆ ತಕ್ಕ ಪ್ರತೀಕಾರ ಮಾವ. ಶೂರ್ಪನಖಿ ಹೇಳಿದ ಮಾತು ಸತ್ಯ. ಈ ಉಡುಪಿನಲ್ಲಿ ತ್ರಿಲೋಕ ಸುಂದರಿಯಂತೆ ಕಾಣುತ್ತಿದ್ದಾಳೆ. ಇವಳು ನನ್ನವಳಾಗಬೇಕು. ಇವಳನ್ನು ಪಡೆಯಲೇಬೇಕು. ಇನ್ನು ಜಗತ್ತಿನ ಯಾವ ಶಕ್ತಿಯೂ ನನ್ನನ್ನು ತಡೆಯಲಾರದು. ಏನು ಯೋಚಿಸುತ್ತಿರುವೆ ಲಂಕೇಶ್ವರ? ಮಾವ, ಇನ್ನು ನಿನ್ನ ಉಪದೇಶವನ್ನು ಬಿಟ್ಟು ನಾನು ಹೇಳಿದ ಕೆಲಸವನ್ನು ಮಾಡು. ನೀನು ಸುಂದರವಾದ ಚುಕ್ಕಿಯುಳ್ಳ ಸುವರ್ಣ ಜಿಂಕೆಯಾಗಿ ಆ ಸೀತೆಯ ಮುಂದೆ ಸುಳಿಯಬೇಕು. ಸೀತೆ ಅದಕ್ಕೆ ಮರುಳಾಗಿ ರಾಮನನ್ನು
ನನಗೆ ಆ ಜಿಂಕೆ ಬೇಕೆಂದು ಕೇಳಿಯೇ ಕೇಳುತ್ತಾಳೆ. ರಾಮ ಲಕ್ಷ್ಮಣರು ನಿನ್ನನ್ನು ಹಿಂಬಾಲಿಸಿದಾಗ ಅವರನ್ನು ನೀನು ದೂರ ಸೆಳೆದೊಯ್ದು ಬಿಡು. ರಾಮನಿಲ್ಲದೆ ಪರ್ಣಕುಟಿಯಲ್ಲಿ ಏಕಾಂಗಿಯಾಗಿರುವ ಸೀತೆಯನ್ನು ರಾಹು ಚಂದ್ರನನ್ನು ಹಿಡಿಯುವಂತೆ ನಾನು ಸುಲಭವಾಗಿ ಹಿಡಿದು ಅಪಹರಿಸುತ್ತೇನೆ. ಆಮೇಲೆ ಸೀತೆ ಇಲ್ಲದೆ ದುರ್ಬಲನಾಗಿರುವ ಆ ರಾಮನನ್ನು ಅಡಗಿಸುವುದು ಎಷ್ಟರ ಕೆಲಸ. ನನ್ನ ಬುದ್ಧಿ ಮಾತೆಲ್ಲ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯ್ತು. ಅಂತೂ ನನ್ನ ಸಾವು ಆ ರಾಮನ ಬಾಣದಿಂದಲೇ ನಿರ್ಧಾರವಾಗಿದೆಯೋ ಏನೋ. ನನ್ನ ಮಾತು ಕೇಳದಿದ್ದರೆ ನಾನೇ ನಿನ್ನನ್ನು ಯಮಪುರಿಗೆ ಕಳುಹಿಸುತ್ತೇನೆ. ನಿನ್ನಿಂದ ಸಾಯುವುದರ ಬದಲು ಆ ರಾಮನ ಬಾಣಗಳಿಂದ ಸಾಯುವುದೇ ಶ್ರೇಯಸ್ಕರ. ಆಗಲಿ, ನಿನ್ನಿಚ್ಛೆಯಂತೆಯೇ ಸುವರ್ಣ ಜಿಂಕೆಯ ರೂಪ ತಾಳಿ ಸೀತೆಯನ್ನು ಸೆಳೆಯಲು ಹೋಗುತ್ತೇನೆ. ಹಾಗೆ ಆಗಲಿ, ತಡ ಮಾಡಬೇಡ, ಇನ್ನು ಹೊರಡು. ನಾನು ಹೇಳಿದ ಮಾತುಗಳೆಲ್ಲ ನೆನಪಿನಲ್ಲಿದೆಯಲ್ಲ? ಆಗಲಿ, ನೀನು ಹೇಳಿದಂತೆಯೇ ಆಗಲಿ. ಆಹಾ, ಸುವರ್ಣ ವರ್ಣದ ಜಿಂಕೆ ಎಷ್ಟು ಸುಂದರವಾಗಿದೆ. ಇಂಥ ಮನೋಹರವಾದ ಜಿಂಕೆಯನ್ನು ನಾನು ನೋಡೇ ಇರಲಿಲ್ಲ. ಈ ಅಪರೂಪದ ಜಿಂಕೆ ಇಲ್ಲಿಗೆ ಹೇಗೆ ಬಂತು? ಇಂಥ ಒಂದು ಜಿಂಕೆ ನಮ್ಮ ಕುಟೀರದಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ. ಅದು ಕೈಗೆ ಸಿಕ್ಕಿರಿದರೆ ಅಯೋಧ್ಯೆಗೂ ತೆಗೆದುಕೊಂಡು ಹೋಗಬಹುದು. ಅಯ್ಯೋ, ದೂರ ಹೋಯ್ತಲ್ಲ. ನಾನು ಇದನ್ನು ಮುಟ್ಟಿ ಸ್ನೇಹ ಬೆಳೆಸಬೇಕು. ಆದರೆ ಅದು ದೂರ ಹೋದರೆ ಅದರ ಬೆನ್ನಟ್ಟಿ ನಾನು ಹೋಗಲು ಸಾಧ್ಯವೇ? ಹಾ, ನನ್ನ ಸ್ವಾಮಿಗೆ ಹೇಳಿದರೆ ಖಂಡಿತ ಈ ಚಂದದ ಜಿಂಕೆಯನ್ನು ನನಗೆ ತಂದು ಕೊಡುತ್ತಾರೆ. ಹೌದು, ಅದೇ ಸರಿ. ಸ್ವಾಮಿ, 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 ರಾವಣ, ನೀನು ಬಯಸಿದಂತೆ ಸುವರ್ಣ ಜಿಂಕೆಯ ರೂಪ ತಾಳಿ ಸೀತೆಯನ್ನು ಆಕರ್ಷಿಸಿದೆ. ಅದನ್ನು ನಾನು ನೋಡಿದೆ ಮಾವ. ನಿನ್ನ ಅಭಿನಯ ಅದ್ಭುತ, ಅದ್ಭುತ. ಈಗ ಈ ರಾಮ ಲಕ್ಷ್ಮಣರು ನಿನ್ನನ್ನು ಹಿಡಿಯಲು ನಿನ್ನನ್ನು ಹಿಂಬಾಲಿಸುತ್ತಾರೆ. ಅವರನ್ನು ಕಾಡಿನಲ್ಲಿ ಬಹುದೂರ ಕರೆದುಕೊಂಡು ಹೋಗು.
ಆಮೇಲೆ ಆಗಲಿ ಲಂಕೇಶ್ವರ, ನೀನು ಹೇಳಿದಂತೆಯೇ ಮಾಡುತ್ತೇನೆ. ಎಲ್ಲಿ ವೈದೇಹಿ? ನೀನು ನೋಡಿದ ಅಪರೂಪದ ಜಿಂಕೆ ಎಲ್ಲಿಯೂ ಕಾಣುತ್ತಿಲ್ಲವಲ್ಲ? ಸ್ವಾಮಿ, ಆ ಚಿನ್ನದ ಬಣ್ಣದ ಜಿಂಕೆ ಇಲ್ಲೇ ಹತ್ತಿರದಲ್ಲಿ ಸುಳಿದಾಡುತ್ತಿತ್ತು. ಸ್ವಾಮಿ, ಅಲ್ಲಿ ನೋಡಿ, ಆ ಮನೋಹರವಾದ ಜಿಂಕೆ ಅಲ್ಲಿ ಇದೆ. ಹೌದು ದೇವಿ, ನಿನ್ನ ಮಾತು ನಿಜ ದೇವಿ. ಇಂತಹ ಸುಂದರವಾದ ಜಿಂಕೆಯನ್ನು ನಾನು ಎಂದೂ ಕಂಡಿಲ್ಲ. ಎಂತಹ ಬಣ್ಣ, ಎಂತಹ ಹೊಳಪು, ಎಂತಹ ಚಂಚಲವಾದ ಕಣ್ಣುಗಳು. ಅಲ್ಲವೇ ಲಕ್ಷ್ಮಣ? ಹೌದು ಸಹೋದರ, ಇದು ಸಾಮಾನ್ಯವಾದ ಜಿಂಕೆ ಅಲ್ಲ. ಸಹೋದರ, ನನಗೊಂದು ಸಂದೇಹ. ಸಂದೇಹವೇ? ಅದೇನು ಲಕ್ಷ್ಮಣ? ನಾನು ಯಾರೆಂದು ಲಕ್ಷ್ಮಣನಿಗೆ ತಿಳಿದು ಹೋಯಿತೆ. ಸಹೋದರ, ಆ ರಾಕ್ಷಸ ಮಾರೀಚನೆ ಈ ಜಿಂಕೆಯ ರೂಪದಲ್ಲಿ ಬಂದಿದ್ದಾನೆಂದು ನನಗೆ ಅನಿಸುತ್ತಿದೆ. ಲಕ್ಷ್ಮಣ, ಸೀತೆಯನ್ನು ಸೆಳೆದ ಈ ಸುಂದರ ಜಿಂಕೆ ಮಾರೀಚನೆ? ಹೌದು ಸಹೋದರ, ಬೇಕಾದಾಗ ಬೇಕಾದ ರೂಪ ತಾಳಬಲ್ಲ ಈ ದುಷ್ಟ ಹಿಂದೆ ಹಲವು ಮುನಿಗಳನ್ನು, ಬೇಟೆಗೆ ಬಂದ ಹಲವು ರಾಜರುಗಳನ್ನು ಕೊಂದಿದ್ದಾನೆ. ಸಹಜವಲ್ಲದ ಇಂಥ ಚಿನ್ನದ ಬಣ್ಣದ ಜಿಂಕೆ ಇರುವುದಕ್ಕೆ ಸಾಧ್ಯವೇ? ನನಗೇನೋ ಇದು ಮಾಯಾಮೃಗವೆಂದೇ ಅನಿಸುತ್ತದೆ. ಬೇಕಾದಾಗ ಬೇಕಾದ ರೂಪ ತಾಳಬಲ್ಲ ಈ ದುಷ್ಟ ಹಿಂದೆ ಹಲವು ಮುನಿಗಳನ್ನು, ಬೇಟೆಗೆ ಬಂದ ಹಲವು ರಾಜರುಗಳನ್ನು ಕೊಂದಿದ್ದಾನೆ. ಸಹಜವಲ್ಲದ ಇಂಥ ಚಿನ್ನದ ಬಣ್ಣದ ಜಿಂಕೆ ಇರುವುದಕ್ಕೆ ಸಾಧ್ಯವೇ? ನನಗೇನೋ ಇದು ಮಾಯಾಮೃಗವೆಂದೇ ಅನಿಸುತ್ತದೆ. ಲಕ್ಷ್ಮಣನಿಗೆ ನಾನು ಯಾರೆಂದು ತಿಳಿದ ಮೇಲೆ ರಾಮನಿಗೆ ತಿಳಿಯುವುದು ಕಷ್ಟವೇ? ಇನ್ನು ನನ್ನ ಕಥೆ ಮುಗಿದಂತೆಯೇ. ಒಳ್ಳೆಯದೇ ಆಯಿತು. ಈ ವಿಚಿತ್ರ ಜಿಂಕೆಯು ಮಾರೀಚನೆಂದು ತಿಳಿದರೆ ರಾಮ ಲಕ್ಷ್ಮಣರು ಅವನನ್ನು ಕೊಲ್ಲಲು ಅದನ್ನು ಬೆನ್ನಟ್ಟು ಬರು. ಆಗ ಸೀತೆ ಸುಲಭವಾಗಿ ನನ್ನ ಕೈವಶವಾಗುವಳು. ಸ್ವಾಮಿ, ಈ ಜಿಂಕೆ ಅತ್ಯಂತ ಮನೋಹರವಾಗಿಲ್ಲವೇ? ಇದು ನನ್ನ ಮನಸ್ಸನ್ನು ಸೆಳೆದು ಬಿಟ್ಟಿದೆ. ಇದು ನನಗೆ ಬೇಕು, ತಂದುಕೊಡಿ ಸ್ವಾಮಿ. ದೇವಿ, ಈ ಜಿಂಕೆಯೊಂದಿಗೆ ಆಟವಾಡುವ ಬಯಕೆಯೇ? ಹೌದು ಸ್ವಾಮಿ, ಇದರೊಂದಿಗೆ ಆಟವಾಡಬೇಕು. ಇಂತಹ ಅಪೂರ್ವವಾದ ಚಿನ್ನದ ಜಿಂಕೆ ನನ್ನ ಬಳಿ ಇದೆ ಎಂದು ನಾನು ಹೆಮ್ಮೆ ಪಡಬೇಕು. ಅತ್ತಿಗೆಗೆ ಇದು ರಾಕ್ಷಸನ ಮಾಯೆ ಎಂದು ತಿಳಿಯುತ್ತಿಲ್ಲ. ಆದರೆ ಸಹೋದರನಿಗೆ ಏನನ್ನೂ ಹೇಳುತ್ತಿಲ್ಲ. ಹೌದು ಸ್ವಾಮಿ, ವಿಸ್ಮಯಕರವಾದ ಈ ಜಿಂಕೆ ನನ್ನದಾಗಬೇಕು. ನಾವು ವನವಾಸವನ್ನು ಮುಗಿಸಿ ಹೋಗುವಾಗ ಇದನ್ನು ನಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗೋಣ. ಅದು ನಮ್ಮ ಅಯೋಧ್ಯೆಯ ಅಂತಃಪುರಕ್ಕೆ ಭೂಷಣವಾಗಿರುತ್ತದೆ. ಹೌದು ದೇವಿ,
ನೀನು ಹೇಳಿದಂತೆ ಈ ಜಿಂಕೆ ವಿಸ್ಮಯಕರವಾದ ಜಿಂಕೆ. ಲಕ್ಷ್ಮಣ, ಸೀತೆಯ ಆಸೆಯನ್ನು ನೋಡಿದೆಯಾ? ಇಂತಹ ಸುಂದರವಾದ ಜಿಂಕೆ ಈ ಲೋಕದಲ್ಲಿ ಎಲ್ಲಿಯೂ ಇಲ್ಲವೆಂದು ಕಾಣುತ್ತಿದೆ. ಭೂಲೋಕದಲ್ಲಿ ಮಾತ್ರವಲ್ಲ, ಆ ದೇವೇಂದ್ರನ ಅಮರಾವತಿಯಲ್ಲೂ ಇಂತಹ ವಿಚಿತ್ರವಾದ ಜಿಂಕೆ ಇರಲು ಸಾಧ್ಯವೇ ಇಲ್ಲ. ಹೌದು ಸಹೋದರ, ಇದಕ್ಕೆ ಕಾರಣ ಇದು ಸಹಜವಾದ ಜಿಂಕೆಯಲ್ಲ. ಏನಾದರಾಗಲಿ ಲಕ್ಷ್ಮಣ, ಈ ಜಿಂಕೆಯ ಸೌಂದರ್ಯ ಸೀತೆಯಂತೆ ನನ್ನ ಮನಸ್ಸನ್ನು ಸೆಳೆಯುತ್ತಿದೆ. ಸಹೋದರ, ನೀನು ಅಮಾಯಕರಂತೆ ವರ್ತಿಸುವುದೇ ಇದು ಮಾರೀಚನ ಮಾಯೆ ಇರಬಹುದೆಂದು ನಿನಗೆ ಅನಿಸುತ್ತಿಲ್ಲವೇ? ಲಕ್ಷ್ಮಣ, ಪಾಪ ಸೀತೆ ಎಂದು ನನ್ನಿಂದ ಏನನ್ನೂ ಬಯಸಿದವಳಲ್ಲ. ಇದೊಂದು ಬಯಕೆಯನ್ನಾದರೂ ನಾನು ಈಡೇರಿಸಬೇಕಲ್ಲವೇ? ಒಂದು ವೇಳೆ ಅದು ರಾಕ್ಷಸ ಮಾಯೆಯೇ ಇರಲಿ, ಆ ರಾಕ್ಷಸನನ್ನು ಸಂಹರಿಸುವುದು ನನ್ನ ಕರ್ತವ್ಯವಲ್ಲವೇ? ಆದರೆ ಲಕ್ಷ್ಮಣ, ಆ ಮಾರೀಚ ತನ್ನ ಮಾಯೆಯಿಂದ ಎಷ್ಟೋ ಜನರನ್ನು ಕೊಂದಿದ್ದಾನೆ ಎಂಬುದು ನನಗೆ ಗೊತ್ತು. ಈ ಜಿಂಕೆ ರೂಪದಲ್ಲಿರುವವನು ಮಾರೀಚನೇ ಆಗಿದ್ದರೆ ಅವನ ಅಂತ್ಯ ಆಯ್ತೆಂದೇ ತಿಳಿ. ಕಾಲಹರಣ ಮಾಡುತ್ತಿರುವರಲ್ಲ, ಈಗ ಜಿಂಕೆಯನ್ನು ಬೆನ್ನಟ್ಟಿ ಹೋಗಬಾರದೆ? ಲಕ್ಷ್ಮಣ, ನೀನು ಧನುರ್ಬಾಣಗಳನ್ನು ಹಿಡಿದು ಸನ್ನದ್ಧನಾಗಿ ಸೀತೆಯನ್ನು ರಕ್ಷಿಸುತ್ತಿರು. ನಾನು ಸೀತೆಯ ಬಯಕೆಯನ್ನು ಈಡೇರಿಸಲು ಆ ಜಿಂಕೆಯನ್ನು ಬೆನ್ನತ್ತಿ ಹೋಗುತ್ತೇನೆ. ಅದನ್ನು ಜೀವಸಹಿತವಾಗಿಯೇ ತರುತ್ತೇನೆ, ಇಲ್ಲವೆಂದರೆ ಅದನ್ನು ಕೊಂದಾದರೂ ತರುತ್ತೇನೆ. ಸ್ವಾಮಿ, ನೀವು ಜೀವಸಹಿತವಾಗಿ ಆ ಜಿಂಕೆಯನ್ನು ಹಿಡಿದು ತರದಿದ್ದರೆ ನನಗೆ ಅದರ ಚಿನ್ನದ ಚರ್ಮದ ಮೇಲೆ ಕೂಡುವ ಸಂತೋಷ ಸಿಗಬಹುದು ಅಷ್ಟೇ. ಆಗಲಿ, ಜೀವಸಹಿತವಾಗಿಯೇ ತರಲು ನಾನು ಪ್ರಯತ್ನಿಸುತ್ತೇನೆ ದೇವಿ. ನಾನು ಬೇಗ ಬರುತ್ತೇನೆ. ಲಕ್ಷ್ಮಣ. ಸಹೋದರ, ನಾನು ಬರುವವರೆಗೂ ನೀನು ಸೀತೆಯನ್ನು ರಕ್ಷಿಸುತ್ತಿರು. ನಾನು ಬೇಗನೆ ಬರುತ್ತೇನೆ. ಅಗತ್ಯವಿದ್ದರೆ ಬಲಶಾಲಿಯಾದ ಜಟಾಯುವಿನ ಸಹಕಾರವನ್ನು ಪಡೆದು ನೀನು ಸೀತೆಯನ್ನು ಎಚ್ಚರಿಕೆಯಿಂದ ನೋಡಿಕೊ. ಹಾಗೇ ಆಗಲಿ ಸಹೋದರ. ದೇವಿ, ನಾನು ಹೋಗಿ ಬರುತ್ತೇನೆ. ಲಕ್ಷ್ಮಣ, ಅತ್ತಿಗೆ, ಎಷ್ಟು ಹೊತ್ತಾಯಿತು? ಸ್ವರ್ಣ ಜಿಂಕೆಯನ್ನು ಬೆನ್ನಟ್ಟಿ ಹೋದ ನನ್ನ ಸ್ವಾಮಿ ಇನ್ನೂ ಏಕೆ ಬರಲಿಲ್ಲ? ಆ ಜಿಂಕೆ ಇನ್ನೂ ಕೈಗೆ ಸಿಕ್ಕಿಲ್ಲವೆಂದು ಕಾಣುತ್ತದೆ. ಅದನ್ನು ಹಿಡಿಯಲಾಗದಿದ್ದರೆ ಕೊಂದಾದರೂ ತರುತ್ತೇನೆ ಎಂದು ಹೇಳಿದರು. ಮಹಾವೀರರಾದ ನನ್ನ ಸ್ವಾಮಿಗೆ ಒಂದು ಜಿಂಕೆಯನ್ನು ಹಿಡಿಯಲು ಇಷ್ಟು ಸಮಯ ಬೇಕೇ? ಅತ್ತಿಗೆ, ನೋಡಿದೊಡನೆ ಅದು ನಿಜವಾದ ಜಿಂಕೆಯಲ್ಲ, ಮಾಯಾ ಜಿಂಕೆ ಎಂದು ನನಗೆ ಅನಿಸಿತು. ಆ ಜಿಂಕೆ ರಾಕ್ಷಸ ಮಾಯೆಯಾದರೆ ಅದನ್ನು ಸಂಹರಿಸುವೆ ಎಂದು ಸಹೋದರ ಹೇಳಿದ್ದಾನೆ. ಏನೇ ಆದರೂ ಆ ಮಾಯಾ ಗೀಯಗಳೆಲ್ಲ ನಮ್ಮ ರಾಮಚಂದ್ರನ ಮುಂದೆ ನಡೆಯುವುದಿಲ್ಲ. ಆ ಅಸುರನನ್ನು ಅವನು ಖಂಡಿತ ಕೊಂದು ಬರುತ್ತಾನೆ. ನೀವು ಚಿಂತಿಸಬೇಡಿ. ಈ ಜಿಂಕೆ ನನ್ನೊಂದಿಗೆ ಕಣ್ಣ ಮುಚ್ಚಾಲೆ ಆಡುತ್ತಿದೆಯಲ್ಲ, ಎಷ್ಟು ದೂರ ನನ್ನನ್ನು ಸೆಳೆದುಕೊಂಡು ಬಂದು ಬಿಟ್ಟಿದೆ. ಇನ್ನು ಎಷ್ಟು ಹೊತ್ತು ಇದರ ಹಿಂದೆ ಹೀಗೆ ಸುತ್ತುವುದು? ಇಲ್ಲ ಇಲ್ಲ, ಈ ಜಿಂಕೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿದೆ. ಇನ್ನೊಮ್ಮೆ ಅದು ನನ್ನ ಕಣ್ಣಿಗೆ ಬಿದ್ದೊಡನೆ ನನ್ನ ಬಾಣಕ್ಕೆ ಬಲಿಯಾಗಬೇಕು. ರಾಮನನ್ನು ಪರ್ಣಕುಟೀರದಿಂದ ಬಹಳಷ್ಟು ದೂರ ಬರುವಂತೆ ಮಾಡಿದ್ದಾಯಿತು. ಈ ವಿಷಯವನ್ನು ರಾವಣನಿಗೆ ತಿಳಿಸಬೇಕು.
ಮಾಯಾಮೃಗದ ಬೆನ್ನಟ್ಟಿದ ಶ್ರೀರಾಮ. ರಾವಣೇಶ್ವರ, ನಿನ್ನ ಆದೇಶದಂತೆ ಮಾಯಾಜಿಂಕೆಯಾಗಿ ಸೀತೆಯನ್ನು ಆಕರ್ಷಿಸಿದ್ದಾಯಿತು. ನನ್ನನ್ನು ಬೆನ್ನಟ್ಟಿ ರಾಮ ಕುಟೀರದಿಂದ ದೂರ ಬರುವಂತೆ ಮಾಡಿದ್ದೂ ಆಯಿತು. ಭಲೆ ಮಾವ, ಭಲೆ ಭಲೆ. ನಾನು ಹೇಳಿದ ಕಾರ್ಯವನ್ನು ಮಾಡಿದ್ದಕ್ಕಾಗಿ ನನಗೆ ಅತೀವ ಸಂತೋಷವಾಗಿದೆ. ಆದರೆ ನಿಮ್ಮ ಕಾರ್ಯವಿನ್ನೂ ಮುಗಿದಿಲ್ಲ. ಆ ಲಕ್ಷ್ಮಣನು ಅರಣ್ಯಕುಟಿಯಿಂದ ಆಚೆ ಬರುವಂತೆ ಮಾಡಬೇಕು. ಬೇಗ ಹೋಗಿ ನೀವು ರಾಮನ ಧ್ವನಿಯಲ್ಲಿ ಆ ಲಕ್ಷ್ಮಣ, ಆ ಸೀತೆ ಎಂದು ಯಾತನೆಯಿಂದ ಕಿರಿಚಬೇಕು. ಆಗ ಅಣ್ಣನಿಗೆ ಏನೋ ಆಪತ್ತು ಸಂಭವಿಸಿದೆ ಎಂದು ಲಕ್ಷ್ಮಣನು ಅಲ್ಲಿಗೆ ಧಾವಿಸುತ್ತಾನೆ. ಆಗ ನಾನು ಮಾವ, ಬೇಗ ಹೋಗು. ಜಿಂಕೆ ಇಲ್ಲವೆಂದು ರಾಮನು ಮತ್ತೆ ಬಂದು ಬಿಟ್ಟಾನು. ಹೊರಡು. ರಾವಣೇಶ್ವರ, ನಾನು ರಾಮನಿಗೆ ಮತ್ತೆ ಕಾಣಿಸಿಕೊಳ್ಳುವುದೆಂದರೆ ನನ್ನ ಮೃತ್ಯುವಿನ ಮನೆ ಬಾಗಿಲನ್ನು ನಾನೇ ತೆರೆದಂತೆ. ರಾವಣೇಶ್ವರ, ಕೊನೆಯದಾಗಿ ಹೇಳುತ್ತೇನೆ, ಮಾವೋ. ಆಗಲಿ, ಏನಾಗಬೇಕೋ ಅದು ಆಗಲೇಬೇಕು.